ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮಂಗಳವಾರ ಸಂಚಿಕೆಯಲ್ಲಿ ಭೂಮಿನ ಯಾಕೆ ಶಾರದಾ ಅವರು ತನ್ನ ಮಗಳು ಅಂತ ಹೇಳ್ಕೊತಾರೆ, ಈ ಕಡೆ ಶಾರದಾ ಹೇಳ್ತಿರೋ ಮಾತನ್ನ ಯಾರೆಲ್ಲ ನಂಬ್ತಾರೆ, ಯಾರಿಗೆಲ್ಲ ಡೌಟ್ ಶುರುವಾಗುತ್ತೆ ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ನೋಡೋಣ. ಸೊ ನೀವು ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಪ್ಲೀಸ್. ಸಂಚಿಕೆ ಆರಂಭದಲ್ಲಿ ಈ ಕಡೆ ದೇವಯಾನಿ ಕಳ್ಳಾಟ ಅಜಿತ್ ಮುಂದೆ ಬಯಲಾಗ್ತಾ ಇರುತ್ತೆ. ದೇವಯಾನಿ ಹೇಳ್ಕೊಟ್ಟಿದ್ಲಲ್ಲ ಹೆಂಗಸ್ರುಗಳಿಗೆ ಇದೇ ರೀತಿ ನಾಟಕ ಮಾಡಬೇಕು ಅಂತ. ಅವ್ರನ್ನ ದೇವಯಾನಿ ಮೀಟ್ ಆಗಿ ಫಂಕ್ಷನ್ಗೆ ಬಂದಿರ್ತಾರಲ್ಲ, ಥ್ಯಾಂಕ್ ಯು ಸೋ ಮಚ್ ಕಣ್ರೆ, ನಿಮ್ಮಿಂದ ನಾನು ಬಿಡುಗಡೆ ಆದಂಗೆ ಆಯಿತು ಅಂದಾಗ, ಅಯ್ಯೋ ದೇವಯಾನಿ ಪಾಪ, ನೀನು ಈ ಮನೆಗೆ ಎಷ್ಟೊಂದೆಲ್ಲ ಮಾಡಿದ್ಯಾ, ನಿನ್ನೆ ಜೈಲ್ಗೆ ಹಾಕಿದಾನಲ್ಲ ಅಜಿತ್, ಎಷ್ಟಿರ್ಬೇಕು ಅವ್ನಿಗೆ ಅಂದಾಗ, ಏನೇ ಮಾಡೋದು ಚಿಕ್ಕ ವಯಸ್ಸಿಂದ ಸಾಕುತ್ತೆ, ಆದರೆ ಅವ್ನು ನನ್ನ ಮೇಲೆ ಅದೇನು ದ್ವೇಷ ಇದೆಯೋ ಗೊತ್ತಿಲ್ಲ ಕಣ್ರೆ, ನನ್ನೇ ಅರೆಸ್ಟ್ ಮಾಡಿಬಿಟ್ಟಿದ್ದಾನೆ ಅಂದಾಗ, ಅದಕ್ಕೇ ನಾವು ಸರಿಯಾಗಿ ಮರ್ಯಾದೆ ಮಾಡಿದ್ದು, ಅವ್ರ ಮುಂದೆ ಎಲ್ಲ ಚೀಮಾರಿ ಆಗ್ತೋ ನೋಡು, ಅದಕ್ಕೆ ನಿನ್ನ ಬಿಡಿಸಿದ್ದು ಅಂದಾಗ, ತುಂಬ ಥ್ಯಾಂಕ್ಸ್ ಕಣ್ರೆ, ನಾವಿಲ್ಲಿ ಮಾತಾಡ್ತಿರೋದು ನೋಡಿಬಿಟ್ರೆ ಮತ್ತೆ ಏನಾದರೂ ಅನುಮಾನ ಶುರು ಮಾಡಿಬಿಡ್ತಾನೆ, ನಾನು ಹಿಂದೆ ಬಾಕ್ಲಿಂದ ಬರ್ತೀನಿ, ನೀವು ಹಿಂಗಾಸ್ ಹೋಗಿ ಅಂತೇಳ್ಬಿಟ್ಟು ದೇವೇನೇ ಹೇಳ್ತಾರೆ. ಸರಿ ಆಯಿತು ಅಂತೇಳ್ಬಿಟ್ಟು ಈ ಕಡೆ ಆ ಲೇಡೀಸು ಸಹ ಹೇಳ್ತಾ ಇರ್ತಾರೆ. ಇದನ್ನು ನಮ್ಮ ಅಜಿತ್ ಅವರು ಈ ಕಡೆ CC ಕ್ಯಾಮ್ರಾದಲ್ಲಿ ಕವರೇಜ್ ಆಗಿರುತ್ತೆ, ಇದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಇನ್ನು ಮನೆಯಲ್ಲಿ ಅಂಜು ಮತ್ತು ನಚ್ಚಿದು ರಿಸೆಪ್ಷನ್ ಇರುತ್ತೆ. ಸೊ ಅದ್ರ ಸಲುವಾಗಿ ಪ್ರೋಗ್ರಾಮ್ಗಳು ನಡೆಯುತ್ತೆ, ಉಂಗುರದಾಟ ಮಾಡ್ತಾರೆ. ಉಂಗುರದಲ್ಲಿ ಈ ಕಡೆ ಅಂಜನ ಇದ್ದವಳು ಉಂಗುರ ಅವಳೇ ಸಹ ನಚ್ಚಿಗೆ ಸಿಕ್ಕಿದ್ರು ಉಂಗುರನ ಅಂಜು ಕೊಡ್ತಾನೆ, ನಾನೇ ಗೆದ್ದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ಇನ್ನು ಮುಂದೆ ನಾನೇ ಈ ಮನೆಯನ್ನೆಲ್ಲ ಮೇಂಟೆನೆನ್ಸ್ ಮಾಡೋದು, ಈ ಮನೆ ಆಡಳಿತ ನಂದೇ ಅಂತೇಳ್ಬಿಟ್ಟು ಈ ಕಡೆ ಅಂಜನ ಹೇಳ್ತಾಳೆ. ಏನು ಹೇಳಿದೆ ನೀನು ಅಂದಾಗ, ಅಯ್ಯೋ ನಾನು ಏನು ಹೇಳಲಿಲ್ಲ ನಚ್ಚಿ, ಈ ಮನೆಯ ಮುಂದೆ ಚೆನ್ನಾಗಿ ನೋಡ್ಕೋತೀನಿ ಅಂದಾಗ, ಭೂಮಿ ಮತ್ತು ಅಜಿತ್ಗೂ ಈ ಆಟ ಆಡಿಸಿದ್ರೆ ಹೆಂಗಿರುತ್ತೆ ಅಂತೇಳಿ ಹೇಳ್ತಾರೆ. ಇಬ್ಬರು ಸಹ ಒಂದೇ ಸತಿ ಉಂಗುರನ ಎತ್ತುತ್ತಾರೆ. ಹಂಗಾಗಿ ಇವರಿಬ್ಬರು ಸಮಾನವಾಗಿ ಜೀವನನ ನಡೆಸ್ಕೊಂಡು ಹೋಗ್ತಾರೆ, ಆದರ್ಶ ದಂಪತಿಗಳು ಅಂದ್ಬಿಟ್ಟು ಎಲ್ಲರೂ ಹೊಗಳಿ ಕ್ಲಾಪ್ಸ್ನ ಹಾಕ್ತಾರೆ. ಎಲ್ಲ ಈ ಕಡೆ ರಾಮು ದೇವಯಾನಿ ಎಲ್ಲರೂ ಸಹ ಚಿನ್ನದ ಒಂದು ಗಿಫ್ಟ್ನ ಕೊಡ್ತಾರೆ. ದೇವಯಾನಿ ಮುಂದೆ ಅಂಜು ನಾಟಕ ಆಡ್ತಾ ಇರ್ತಾಳೆ. ಸೊ ನನಗೇನು ನಮ್ಮಮ್ಮ ಬೇಡವೇನೋ ಅನ್ನೋ ರೀತಿ ನಡ್ಕೊತಾ ಇರ್ತಾಳೆ, ಆದರೆ ಅದೆಲ್ಲ ಡ್ರಾಮಾ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಇನ್ನು ಮತ್ತು ಈ ಕಡೆ ನಮ್ಮ ಅಜಿತ್ ಮತ್ತು ಭೂಮಿ ಪ್ರೀತಿ ಹಿಂಗೆ ಶಾಶ್ವತವಾಗಿರಲಿ ಅಂತೇಳ್ಬಿಟ್ಟು ಸಂಗೀತ ಬಯಸ್ತಾ ಇರ್ತಾಳೆ. ಇನ್ನು ಅಜಿತ್ ನಚ್ಚಿಗೊಂದು ಕಾರ್ ಗಿಫ್ಟ್ ಕೊಡೋಕೆ ಬರ್ತಾರೆ. ಆವಾಗ ಅಂಜಿತ್ ಒಬ್ಬನೇ ಬರ್ತಾನೆ. ಯಾಕೋ ನೀನು ಒಬ್ಬನೇ ಬರ್ತಿದ್ಯಾ ಅಂತೇಳ್ಬಿಟ್ಟು ಪ್ರಶ್ನೆ ಮಾಡ್ತಾರೆ. ಇನ್ಯಾರ ಜೊತೆ ಬರಲಮ್ಮ ಅಂದಾಗ, ನಿನ್ನ ಹೆಂಡ್ತಿ, ಓ ಮರ್ತೇ ಬಿಟ್ಟೆ ಚಿನ್ನ ಬಾಯಿಲಿ ಅಂತೇಳ್ಬಿಟ್ಟು ಜೊತೆಗೆ ಕೊಡ್ತಾರೆ. ಇನ್ನು ಭೂಮಿ ಮತ್ತು ಅಜಿತ್ ಅನ್ಯೋನ್ಯತೆ ನೋಡಿ ಅಲ್ಲಿರೋರೆಲ್ಲ ಕ್ಲಾಪ್ ಹಾಕ್ಸ್ತಾರೆ, ಅಂದರೆ ಚಪ್ಪಾಳೆ ಹೊಡಿತಾರೆ. ಇವರಿಬ್ಬರು ಸಂಸಾರ ಹಿಂಗೆ ಚೆನ್ನಾಗಿರಲಿ 100 ವರ್ಷ ಅಂತೇಳ್ಬಿಟ್ಟು. ಆದರೆ ನಮ್ಮ ಸಂಗೀತ ಅವ್ರ ಚೇಷ್ಟೆ ಅಂತೂ ಅಂದರೆ ಅವರ ಅನುಮಾನಕ್ಕೆ ಒಂದು ಇದೇ ಇರಲ್ಲ. ಅಜಿತ್ ಏನಾದರೂ ಭೂಮಿನ ಕರೀಲಿಲ್ಲ ಅಂದರೆ ಅವಳಿಗೆ ಜಾಸ್ತಿ ಅನುಮಾನ ಆಗ್ತಿರುತ್ತೆ. ಇವರಿಬ್ಬರು ಉಂಗುರ ಸಿಕ್ಕಾದ್ಮೇಲಂತೂ ಇನ್ನೂ ಖುಷಿ ಆಗ್ಬಿಟ್ಟಿರುತ್ತೆ. ಶಾರದಾ ಮತ್ತು ಶ್ರವಣ್ ಇಬ್ಬರು ಸೇರಿಕೊಂಡು ಇವರಿಬ್ಬರಿಗೆ ಒಂದು ಗಿಫ್ಟಾಗಿ ಒಂದು ಸೈಟ್ನ ಕೊಡ್ತಾರೆ, ಅಂಜು ಮತ್ತು ನೆಚ್ಚಿಗೆ. ಇನ್ನು ಶಾರದಾದು ಅಲ್ಲೇ ಎಲ್ಲ ಮನೆಯಲ್ಲೆಲ್ಲ ಇಷ್ಟು ಜನ ಸಂಭ್ರಮ ಮಾಡ್ತಾಯಿದ್ದೀವಿ. ಈಗ ಅಜಿತ್ ಮತ್ತು ಭೂಮಿದು ಪ್ರೀತಿ ಒಂದು ಇದು ಹೆಂಗೆ ನಡೀತು, ಅವರಿಬ್ಬರು ಯಾವ ರೀತಿ ಪ್ರಪೋಸ್ ಮಾಡಿದ್ರು ಅನ್ನೋದನ್ನ ನೋಡೋಣ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಯ್ಯೋ ಹೌದು, ನಾವು ಇದನ್ನೆಲ್ಲ ನೋಡೇ ಇಲ್ಲ ಕಣೋ ಸತ್ಯ, ನೀನು ಹೇಳಿದ್ದು ಸರಿ ಹೋಯ್ತು ಅಜಿತ್, ಈಗ ಭೂಮಿಗೆ ಪ್ರಪೋಸ್ ಮಾಡ್ತೀಯಾ ಅಂತೇಳ್ಬಿಟ್ಟು ಹೇಳ್ತಾರೆ. ಈಗ ಅಜಿತ್ತು ಮಂಡಿ ಊರಿ ರೋಸವ್ವ ಹಿಡ್ಕೊಂಡು ಭೂಮಿಗೆ ಪ್ರಪೋಸ್ ಮಾಡ್ತಾ ಇರ್ತಾರೆ, ಕಣ್ಣಲ್ಲಿ ಕಣ್ಣಿಟ್ಟು. ಇದನ್ನು ನೋಡಿದಂಥ ಸತ್ಯಣ್ಣ, ನನಗೂ ಇಷ್ಟೇ ಅಲ್ವಾ ಬೇಕಾಗಿದ್ದಿದ್ದು, ಇವರಿಬ್ಬರು ಜಗಳ ಯಾವಾಗ ಮುಗಿಯುತ್ತೋ ಅಂತ ಗೊತ್ತಿರಲಿಲ್ಲ, ಈ ಮುಗಿಯೋಕ್ಕೆ ಜಗಳ ಇದೇ ಅಂತ್ಯ ಆಗಬಾರ್ದಾ. ಅಜಿತ್ತು ತನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊತಾರೆ. ಭೂಮಿನೂ ಅಷ್ಟೇ, ಇನ್ನು ಅತ್ತೆಗೆ ಬೇಜಾರಾಗುತ್ತೆ ಎಲ್ಲರಿಗೂ ಅಂತೇಳ್ಬಿಟ್ಟು ಭೂಮಿನೂ ಸಹ ನೀವು ಅಂದರೆ ನಂಗೆ ತುಂಬ ಇಷ್ಟ ಸಾಹೇಬ್ರೆ ಅಂತೇಳ್ಬಿಟ್ಟು ಪ್ರಪೋಸ್ನ ಮಾಡ್ತಾಳೆ. ಆದರೆ ಒಬ್ಬರು ಮನಸ್ಸಲ್ಲಿ ಒಬ್ರಿಗೆ ಎಷ್ಟೊಂದು ಏನೇನೋ ಕಲಹಗಳು ಇದ್ದೇ ಇರುತ್ತೆ. ಇನ್ನು ಶಾರದಮ್ಮ ಇದ್ದವಳು, ಭೂಮಿ ನೀನು ಖುಷಿಯಾಗಿರಬೇಕು, ನೀನು ನನ್ನ ಮಗಳು ಅಂತೇಳ್ಬಿಟ್ಟು ತೋರಿಸ್ತಾ ಇರ್ತಾರೆ. ಇಷ್ಟೆಲ್ಲ ಕೂಡು ಕುಟುಂಬ ಆಗಿದೆ, ಇದರಲ್ಲಿ ನಮ್ಮ ಮನಸ್ವಿನಿ ಒಬ್ಬಳು ಮಿಸ್ ಆಗಿದ್ದಾಳೆ ಅಲ್ವಾ ದೊಡ್ಡ ಸಾಹೇಬ್ರೆ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಆವಾಗ ಶಾರದಾ ಮುಂದೆ ಬಂದು, ಭೂಮಿ ನೀನೇ ನನ್ನ ಮಗಳು ಅಂತಂದಾಗ, ಏನು ಹೇಳ್ತಾ ಇದ್ದೀರಾ ಶಾರದಮ್ಮ ಅಂದಾಗ, ಅವಳು ನೀನು ನನ್ನ ಮಗಳು ಅಂತೇಳ್ಬಿಟ್ಟು ಜೋಗುಳ ಮಾಡೋ ಥರ ತೋರಿಸ್ತಾಳೆ. ಅಂದರೆ ನೀವು ಹೇಳ್ತಾ ಇರೋದು ನಾನು ನಿಮ್ಮ ಮಗಳು ಮನಸ್ವಿನಿ ಅಂತ ಅಂದಾಗ, ಹೌದು ಅಂತಾಳೆ. ಅಯ್ಯೋ ನಾನು ನಿಮ್ಮ ಮನಸ್ವಿನಿ ಅಲ್ಲ, ನಿಮ್ಮ ಮಗಳು ಕಳೆದೋಗಿದ್ದಾಳೆ, ಅವಳು ಸಿಕ್ಕಾದ್ಮೇಲೆ ಅವಳಿಗೆ ಹೇಳಿವ್ರಂತೆ ಆಯಿತಾ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ. ಇಲ್ಲಮ್ಮ ನೀನೇ ನನ್ನ ಮಗಳು ಮನಸ್ವಿನಿ ಅಂತೇಳ್ಬಿಟ್ಟು ಶಾರದಾ ಪದೇ ಪದೇ ಹೇಳ್ತಾ ಇರ್ತಾಳೆ. ಇದನ್ನು ಅಜಿತ್ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅತ್ತೆ ಯಾಕೆ ಭೂಮಿನೇ ಮನಸ್ವಿನಿ ಅಂತ ಹೇಳ್ತಿದ್ದಾರೆ, ನಂತರ ಅವ್ರಿಗೂ ಸಹ ಅನುಮಾನ ಬಂದಿರ್ಬೋದಾ ಅಂತೇಳ್ಬಿಟ್ಟು ಈ ಕಡೆ ಅಜಿತ್ ಯೋಚನೆ ಮಾಡ್ತಿರ್ತಾರೆ. ಸತ್ಯಣ್ಣ ಅದಕ್ಕೆ ಪೂರಕವಾಗಿ, ಅಜಿತ್ ನೀನು ಗಮನಿಸ್ತಾ, ಶಾರದಕ್ಕ ಯಾವ ರೀತಿ ಭೂಮಿನ ಮನಸ್ವಿನಿ ಅಂತ ಹೇಳ್ತಿದ್ರು, ನನಗೆ ಯಾಕೋ ನಿನ್ನ ಅನುಮಾನ ನಿಜ ಅಂತ ಅನಿಸ್ತಿದೆ, ಭೂಮಿನೇ ಮನಸ್ವಿನಿ ಅಂತ ಯಾಕೆ ಆಗಿರಬಾರ್ದು, ನಾವು ಶಾರದಕ್ಕನ ಮಾತನ್ನ ಯಾಕೆ ಇಷ್ಟೊಂದು ಅಬ್ಸರ್ವ್ ಮಾಡ್ತಾ ಇಲ್ಲ ಅಂತ ಹೇಳಿದಾಗ, ಹೌದು ಸತ್ಯಣ್ಣ ನೀವು ಹೇಳ್ತಾ ಇರೋದು ನಿಜನೇ, ಭೂಮಿನೇ ಮನಸ್ವಿನಿ ಅಂತ ಶಾರದತ್ತೆ ಯಾಕೆ ಹೇಳಿದ್ರು, ಇಷ್ಟು ದಿನ ದೇವಯಾನಿ ಅತ್ತೆನ ತೋರಿಸಿ ನನಗೆ ಶೂಟ್ ಮಾಡಿದ್ದು ಅಂತ ಹೇಳ್ತಿದ್ರು, ನಾವು ಅದು ನಂಬೇ ಇರಲಿಲ್ಲ. ಆದರೆ ಅದೇ ಆಮೇಲೆ ಸತ್ಯ ಆಯಿತು. ಆಮೇಲೆ ಪುರುಷೋತ್ತಮನ ಮೇಲೆ ಅಟ್ಯಾಕ್ ಮಾಡಿದ್ರು,
ಸೊ ಇದೆಲ್ಲ ನೋಡ್ತಾ ಇದ್ರೆ ಶಾರದತ್ತೆ ಹೇಳ್ತಾ ಇರೋದು ನಿಜಾನೇ ಅನಿಸುತ್ತೆ. ಭೂಮಿನೇ ಮನಸ್ವಿನಿ ಅಂತ ನನಗೆ ಯಾಕೋ ಮಿಸ್ ಹೊಡಿತಾ ಇದೆ, ಡೌಟ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸತ್ಯಣ್ಣನೂ ಹೇಳ್ತಾರೆ, ಈ ಕಡೆ ಅಜ್ಜಿತು ಹೇಳ್ತಾರೆ. ಇವರಿಬ್ಬರು ಮಾತು ಪ್ರಕಾರ ಭೂಮಿನೇ ಮನಸ್ವಿನಿ ಅನ್ನೋ ಒಂದು ಇದ್ರ ಮೇಲೆ ಅನುಮಾನ ಮೇಲೆ ಹೋದರೆ ಖಂಡಿತ ಭೂಮಿನೇ ಮನಸ್ವಿನಿ ಅನ್ನೋದು ಗೊತ್ತಾಗುತ್ತೆ ಪಕ್ಕ. ಇನ್ನು ಶಾರದತ್ತೆ ಹೇಳೋದನ್ನ ನಾವು ಯಾಕೆ ಡೌಟಲ್ಲಿ ನೋಡಬೇಕು, ಅವರು ಸತ್ಯನೇ ಹೇಳ್ತಾ ಇರ್ಬೋದಲ್ವಾ. ಎತ್ತ ಕರಳಿಗೆ ತನ್ನ ಮಗಳು ಯಾರು ಅಂತ ಗೊತ್ತಾಗಲ್ವ ಸತ್ಯಣ್ಣ ಅಂದಾಗ, ಇದೇ ಕಣು ನಾನು ಹೇಳ್ತಾ ಇರೋದು, ಇದೇ ಪಾಯಿಂಟ್ ಮೇಲೆ ನಾನು ಹೇಳ್ತಾ ಇರೋದು ಅಜಿತ, ನೀನು ಭೂಮಿನೇ ಮನಸ್ವಿನಿ ಅಂತಲೇ ಶಾರದಕ್ಕ ಹೇಳ್ತಾ ಇರೋದು. ಇದನ್ನು ನಾವು ಡೀಪಾಗಿ ಡಿಸ್ಕಷನ್ ಮಾಡಲೇಬೇಕು ಮತ್ತು ಇದ್ರ ಬಗ್ಗೆ ನಾವು ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಬೇಕು. ನಾವು ಯಾಕೆ ಶಾರದಕ್ಕನ ಹತ್ರ ಖುದ್ದಾಗಿ ಅವ್ರ ಹತ್ರ ಮಾತಾಡಬಾರ್ದು. ಇವಾಗ ಅವ್ರ ಹತ್ರ ಮಾತಾಡಬೇಕು ಅಂದರೆ ಪ್ರೀತಿಯಿಂದ ತಾಳ್ಮೆಯಿಂದ, ಅಜಿತ ಇದನ್ನು ನೀನು ಟ್ರೈ ಮಾಡಿ ನೋಡು, ಒಂದು ಸತಿ ಖಂಡಿತ ಶಾರದಕ್ಕ ನಿನ್ನ ಹತ್ರ ಮಾತಾಡ್ತಾರೆ ಅಂತ ಸತ್ಯಣ್ಣ ಹೇಳ್ತಾರೆ. ಖಂಡಿತ ಇದನ್ನು ನಾನು ಟ್ರೈ ಮಾಡಿ ನೋಡ್ತೀನಿ ಸತ್ಯಣ್ಣ. ಶ್ರವಣ್ ಮಾವನ್ ಕಂಡ್ರೆ ತುಂಬ ಭಯಪಡ್ತಿದ್ರು, ಈಗ ಶ್ರವಣ್ ಮಾವನ ಜೊತೆ ತುಂಬ ಚೆನ್ನಾಗಿ ಅನ್ಯೋನ್ಯತೆಯಿಂದ ಇದ್ದಾರೆ. ಆದರೆ ನಮ್ಮ ಶಾರದತ್ತೆನ ನಾನು ಯಾವ ರೀತಿ ಮಾತಾಡಿ ಕೇಳಬೇಕು ಅನ್ನೋದನ್ನ ನಾನೇ ವಿಚಾರ ಮಾಡ್ತೀನಿ. ನನ್ನ ಭಾಷೆಯಲ್ಲಿ, ನನ್ನ ಒಂದು ಪ್ರೀತಿಲಿ ನನ್ನನ್ನು ಸಾಕು ಬೆಳೆಸಿರೋರು ಅವರು ಅಂತೇಳ್ಬಿಟ್ಟು ಈ ಕಡೆ ಅಜಿತ್ ತೀರ್ಮಾನ ಮಾಡಿದ್ದಾರೆ. ನೋಡೋಣ ಅಜಿತ್ ಬಳಿ ಶಾರದಾ ಮಾತಾಡಿ ಹೇಳ್ತಾಳೆ ಇವಳೇ ಭೂಮಿ ಮನಸ್ವಿನಿ ಅಂತ. ಸೊ ನಮ್ಮ ಪ್ರಕಾರ ಶಾರದಾ ಈ ಸತ್ಯನ ಹೇಳ್ತಾರೆ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಶಾರದಂಗೆ ಎಲ್ಲ ಗೊತ್ತಾಗ್ತಾ ಇದೆ. ನೋಡೋಣ ಅದೊಂದು ಸತ್ಯ ಬಯಲಾಗ್ಬಿಡುತ್ತಾ ಅಂತ. ಬಯಲಾದರೆ ಅಜಿತ್ ಮತ್ತು ಭೂಮಿ ದೂರ ಆಗೋ ಸಂದರ್ಭನೇ ಬರಲ್ಲ. ಯಾಕೆಂದರೆ ನಿಜವಾದ ಮನಸ್ವಿನಿ ಭೂಮಿ ಅಂತ ಗೊತ್ತಾಗ್ಬಿಡುತ್ತಲ್ಲ. ಸೊ ಹಂಗಾಗಿ ನಮಗಂತೂ ಈ ಜೋಡಿ ಒಂದಾಗಬೇಕು ಅಂತ ಆಸೆ ಇದೆ. ನಿಮಗೆ ಇಷ್ಟ ಇದ್ದರೆ ಲೈಕ್